ಶತಶತಮಾನಗಳ ಕನಸು ಇವತ್ತು ನನಸಾಗಿದೆ. ರಾಮ ಮಂದಿರ ಪುನರ್ನಿರ್ಮಾಣ ಆಗಿದೆ. ಸಾಮಾನ್ಯವಾಗಿ ನಾವು ಇಲ್ಲಿಗೆ ನಮ್ಮ ಜವಾಬ್ದಾರಿ ಕೊನೆಗೊಂಡಿತು ಅಂತ ಭಾವಿಸ್ತೇವೆ. ಇಲ್ಲ, ಜವಾಬ್ದಾರಿ ಮುಗಿದಿಲ್ಲ. ಹೊಸ ಜವಾಬ್ದಾರಿ ಹಿಂದೆಂದಿಗಿಂತಲೂ ಕೂಡ ಹೆಚ್ಚಾಗಿ ನಮ್ಮ ತಲೆ ಮೇಲೆ ಬಂದು ಕೂತಿದೆ. ಒಂದು ಕಾಲಕ್ಕೆ ಮಂದಿರ ನಿರ್ಮಾಣವೇ ಸಾಧ್ಯ ಇಲ್ಲ ಅಂತ ಅಂದುಕೊಂಡದ್ದು ಇದು ಇವತ್ತಿಗೆ ಸಾಕಾರಗೊಂಡಿದೆ. ಹಾಗಾಗಿ ಮಂದಿರ ನಿರ್ಮಾಣ ಮಾಡೋದು ದೊಡ್ಡದಲ್ಲ, ಮಂದಿರ ನಿರ್ಮಾಣ ಮಾಡೋದು ದೊಡ್ಡದಲ್ಲ, ದೊಡ್ಡ ಕೆಲಸ ಅಲ್ಲ. ಮಂದಿರವನ್ನಾಗಿ ಉಳಿಸಿಕೊಳ್ಬೇಕಾದ್ದು ಇನ್ನು ದೊಡ್ಡ ಕೆಲಸ ಇದೆ. ಮಂದಿರವನ್ನಾಗಿ ಉಳಿಸಿಕೊಳ್ಬೇಕಾಗಿದೆ. ಮತ್ತೊಮ್ಮೆ ಮಂದಿರ ಅದು ಪರಕೀಯರ ಕೈಗೆ ದಾಳಿಗೆ ಸಿಕ್ಕು ಉದ್ಧ್ವಸ್ತಗೊಳ್ಳಬಾರದು. ಹಾಗಾಗಬೇಕು ಅಂತಿದ್ದರೆ ಈ ದೇಶದಲ್ಲಿ, ಹಿಂದೂಸ್ಥಾನದಲ್ಲಿ ಹಿಂದೂಗಳಾಗಿಯೇ ಉಳಿಯಬೇಕು. ಎಷ್ಟು ಕಾಲ ತನಕ ಹಿಂದೂಗಳಾಗಿ ಉಳಿತಾರೆ ಅಷ್ಟು ಕಾಲ ತನಕ ಮಂದಿರವಾಗಿ ಉಳಿಯತ್ತೆ. ಹಿಂದೂಗಳು ಇದ್ರೆ ಸಾಲದು, ಬಹುಸಂಖ್ಯಾತರಾಗಿ ಇರಬೇಕು. ಪಕ್ಕದ ಅಫ್ಘಾನಿಸ್ತಾನದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ಕಾಲಕ್ಕೆ ಅದೂ ಹಿಂದೂ ಭೂಮಿ. ಇವತ್ತಲ್ಲಿ ಪರಕೀಯ ಆಕ್ರಮಣ ಆಗಿದೆ. ಯಾವತ್ತಿದ್ದು ಗೊತ್ತಿಲ್ಲ. ಮೊನ್ನೆ ತನಕ ಇದ್ದಂತಹ ಅಷ್ಟು ದೊಡ್ಡ ಶಿಲಾಮಯವಾದ ಬುದ್ಧನ ಪ್ರತಿಮೆ ಅದು ಭಗ್ನವಾಗಿತ್ತು, ಮುಗಿದು ಹೋಯಿತು. ಹಿಂದೂಗಳು ಬಹುಸಂಖ್ಯಾತರಾಗಿರತಕ್ಕಂತಹ ಈ ದೇಶದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿರುವ ಹೊತ್ತಿಗೇನೆ ಇಷ್ಟು ದೊಡ್ಡ ವಿಜಯವನ್ನು ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನಬದ್ಧವಾಗಿ ಸರ್ವೋಚ್ಚ ನ್ಯಾಯಾಲಯ, ಹೌದು ಇದು ರಾಮ ಜನ್ಮಭೂಮಿ, ಹೌದು ಇದು ಹಿಂದೂಗಳಿಗೆ ಸೇರಿದ್ದು, ಹೌದು ಇಲ್ಲಿ ಮಂದಿರ ಇದ್ದದ್ದು, ಹೌದು ಇಲ್ಲಿ ಮಂದಿರವನ್ನು ಪುನರ್ನಿರ್ಮಾಣ ಮಾಡಬೇಕಾದದ್ದು, ಹೌದು ಅಂತ ಹೇಳಿಕೊಂಡು ನಿರ್ದೇಶನ ಕೊಟ್ಟ ಮೇಲೂ ಕೂಡ, ಯಾರು ಬಲಾತ್ಕಾರದಿಂದ ಮಾಡಿದ್ದಲ್ಲ, ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರತಕ್ಕಂಥ ನಿರ್ದೇಶನದ ಮೇರೆಗೆ ಮಂದಿರ ನಿರ್ಮಾಣ ಆಗ್ತಾ ಇದೆ. ಈ ಹೊತ್ತಿಗೂ ಕೂಡ ಇಲ್ಲಿ ಅಲ್ಪಸಂಖ್ಯಾತರೂ ಅನಿಸಿಕೊಂಡವರ ಬಾಯಿಯಿಂದ, ಪುಟ್ಟ ಮಕ್ಕಳು, ವೃದ್ಧರ ಬಾಯಿಂದ ನಾವು ಕೇಳ್ತಾ ಇದ್ದೇವೆ, ಮಂದಿರ ಕಟ್ತೀರೋ ಕಟ್ಟಿಕೊಳ್ಳಿ. ಯೋಗಿ ಇರುವಷ್ಟು ಕಾಲ, ಮೋದಿ ಇರುವಷ್ಟು ಕಾಲ, ಅಧಿಕಾರದಲ್ಲಿ ಇರುವಷ್ಟು ಕಾಲ ಮಂದಿರವಾಗಿ ಉಳಿಯುತ್ತೆ. ಮರುದಿವಸ ನಮ್ಮ ಸರ್ಕಾರ ಬಂದಾಕ್ಷಣ ಅದನ್ನು ಕಿತ್ತೋಗಿದ್ದೇವೆ ಅನ್ನುವ ಮಾತನ್ನು ನಾವು ಕೇಳ್ತಾ ಇದ್ದೇವೆ. ನಾವಂದುಕೊಳ್ಳೋದು, ಯಾರೋ ಮಕ್ಕಳು, ಯಾರೋ ತಿಳಿಗೇಡಿಗಳು ಇಂಥ ಮಾತುಗಳನ್ನ ಅಂದರು, ತಲೆ ಕೆಡಿಸ್ಕೊಳ್ಬೇಕಾದ್ದಿಲ್ಲ ಅಂತ ನಾವು ಅಂದ್ಕೊಳ್ಬಹುದು. ಸರ್ವಥಾ ಸಾಧ್ಯ ಇಲ್ಲ. ಮಕ್ಕಳಂದಿರಬಹುದು, ಯಾರು ತಿಳಿಗೇಡಿಗಳು ಅಂದಿರಬಹುದು. ಹಾಗಾದರೆ ಆ ಸಮಾಜದಲ್ಲಿ ತಿಳುವಳಿಕೆ ಉಳ್ಳವರು ಯಾರೂ ಇಲ್ವೇ? ಈ ತನಕ ಅಂತಹ ಮಾತುಗಳ ವಿರುದ್ಧವಾಗಿ, ಇಲ್ಲ ಮಗು ನೀ ಹೇಳು ತಪ್ಪು, ಇಂತಹ ಮಾತುಗಳನ್ನು ಆಡಬಾರದು, ಇದು ಇಂತಹ ಹಿನ್ನೆಲೆಯಲ್ಲಿ ಬಂದಿರುವಂತಹದ್ದು, ನಾವು ಅದನ್ನು ಕೆಡವಲಿಕ್ಕೆ ಹೋಗಬಾರದು, ಇಂತಹ ಮಾತುಗಳನ್ನು ಆಡಲೂಬಾರದು, ಅಂತಹ ಚಿಂತನೆಯನ್ನು ಮಾಡಬಾರದು ಅನ್ನುವ ಒಂದೇ ಒಂದು ಹೇಳಿಕೆ ಆ ಸಮಾಜದ ಹಿರಿಯರಿಂದ, ಪ್ರಮುಖರಿಂದ ಈ ತನಕ ಒಂದೂ ಬಂದದ್ದಿಲ್ಲ ಅಂತಂದರೆ ನಾವು ಅಂದ್ಕೊಳ್ತೇವೆ ಏನು ತೀರ್ಮಾನ ಬರಬೇಕು? ಎಲ್ಲರ ಮನೋಭಾವ ಹೀಗೆ, ಯಾರೋ ಕೆಲವರಷ್ಟೇ ಅಂತಿದ್ದಾರೆ ಅಂತ ಅಂದ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದು ಹಿಂದೂಗಳು ಬಹುಸಂಖ್ಯಾತರಾಗಿರುವ ಹೊತ್ತಿಗೇನೆ, ಅಲ್ಪಸಂಖ್ಯಾತರಾಗಿರುವ ಹೊತ್ತಿಗೇನೆ ಈ ಮಾತುಗಳು ಬರ್ತಾ ಇದ್ದಾವೆ ಅಂತಂದರೆ, ಆ ಅಲ್ಪಸಂಖ್ಯಾತರು ಇಲ್ಲಿ ಬಹುಸಂಖ್ಯಾತರಾದರು ಅಂತಂದರೆ ಏನಾಗಬಹುದು? ಅಫ್ಘಾನಿಸ್ತಾನದಲ್ಲಿ ಏನಾಯಿತೋ ಅಥವಾ ಈ ಹಿಂದೆ ಏನಾಗಿತ್ತೋ ಅಂತಹದೇ ಪರಿಸ್ಥಿತಿ ಮತ್ತೆ ಮರುಕಳಿಸಿದರೆ ಆಶ್ಚರ್ಯ ಇಲ್ಲ. ಹಾಗಾಗಿ ಈಗ ಮಂದಿರ ಕಟ್ಟೋದು ದೊಡ್ಡ ಮಾತಲ್ಲ, ಮಂದಿರವನ್ನಾಗಿ ಉಳಿಸಿಕೊಳ್ಳಬೇಕಾದ್ದು ಅದು ದೊಡ್ಡ ಕೆಲಸ. ಹಿಂದೂಗಳಾಗಿ ಉಳಿದರೆ ಮಾತ್ರ, ಬಹುಸಂಖ್ಯಾತರಾಗಿ ಉಳಿದರೆ ಮಾತ್ರ ಮಂದಿರವಾಗಿ ಉಳಿಯತ್ತೆ. ಯಾವ ಹಿಂದೂಗಳು ಉಳಿಬೇಕು, ಇದು ಎಷ್ಟು ದಿವಸ ಉಳಿಬೇಕು ಅಂತ, 10 ವರ್ಷವೋ 100 ವರ್ಷವೋ 1000 ವರ್ಷವೋ ಅಲ್ಲ. ಆಚಂದ್ರಾರ್ಕವಾಗಿ ಮಂದಿರವಾಗಿ ಉಳಿಬೇಕು ಅಂತಿದ್ರೆ ಅಲ್ಲಿ ತನಕ ಹಿಂದೂಗಳಾಗಿ ಉಳಿಯಬೇಕು. ಯಾರು ನಾವೋ ನೀವೋ ಅಲ್ಲ, ನಿಮ್ಮ ಆಯುಷ್ಯ ಇವತ್ತು ನಾಳೆನೋ ಗೊತ್ತಿಲ್ಲ. ಹಾಗಾದರೆ ನಮ್ಮ ಸಂತತಿ ಅದು ಹಿಂದೂಗಳಾಗಿ ಉಳಿಬೇಕು. ನಮ್ಮ ಸಂತತಿ ಹಿಂದೂಗಳಾಗಿ ಉಳಿಬೇಕು ಅಂತಿದ್ದರೆ ನಮ್ಮ ಸಂತತಿಯಲ್ಲಿ, ನಮ್ಮ ಮಕ್ಕಳಿಗೆ ಅಂತಹ ಸಂಸ್ಕೃತಿಯನ್ನು, ಅಂತಹ ಆಚಾರ ವಿಚಾರಗಳನ್ನು ನಾವು ಮಕ್ಕಳಿಗೆ ಕೊಡಬೇಕು. ನಮ್ಮ ಮಕ್ಕಳಿಂದ ಅವರ ಮಕ್ಕಳಿಗೆ, ಅವರ ಮಕ್ಕಳಿಂದ ಅವರ ಮಕ್ಕಳಿಗೆ ಆ ಸಂಸ್ಕೃತಿ ನಿರಂತರವಾಗಿ ಪ್ರವಹಿಸ್ತಾ ಇರಬೇಕು. ಆ ಸಂಸ್ಕೃತಿ ಎಷ್ಟು ಕಾಲ ಜೀವಂತವಾಗಿರುತ್ತೆ, ಮಂದಿರವಾಗಿ ಉಳಿಯುತ್ತೆ.